ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ಸಂಜೀವಿನಿ ಚಾನಲ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿ. ಗಾಯ್ಸ್, ನೋಡ್ತಾ ಇದ್ದೀರಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತೇಳಿ? ನುಗ್ಗೆ ಸೊಪ್ಪನ್ನು ತೆಗಿತಾ ಇದ್ದೀನಿ. ನನಗೆ ತುಂಬಾ ನುಗ್ಗೆ ಸೊಪ್ಪು ಬೇಕು. ಅದರ ಔಷಧಿಗಳನ್ನು ಮಾಡ್ತೇವೆ ಮನೆಯಲ್ಲಿ ನಾವು. ಬನ್ನಿ ನೋಡೋಣ ನುಗ್ಗೆ ಸೊಪ್ಪಿನ ಪ್ರಯೋಜನಗಳು ಏನೆಲ್ಲ ಇದೆ ಅಂತ ತಿಳಿಯೋಣ. ಗಾಯ್ಸ್, ನುಗ್ಗೆ ಸೊಪ್ಪಿನ ಪ್ರಯೋಜನಗಳು ತಿಳಿದರೆ ದಿನ ಅದರ ಪಲ್ಯ ಮಾಡಿ ತಿಂತೀರಾ ನೀವು. ನುಗ್ಗೆ ಮರದ ಮೂಲ ಏಷ್ಯಾ ಖಂಡವೇ ಆದರೂ ಅದರ ನಿಜವಾದ ಮೂಲ ಸ್ಥಾನ ಭಾರತದ ಆಗ್ರಾ ಮತ್ತು ತಮಿಳುನಾಡು ಎಂದು ಉಲ್ಲೇಖಿಸಲಾಗಿದೆ. ನುಗ್ಗೆ ಮರದ ಎಲೆಗಳನ್ನು ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ಔಷಧಿಗಳಾಗಿವೆ ಬರಲಾಗುತ್ತದೆ. ದೊಡ್ಡವರು ತಮಾಷೆ ಮಾಡ್ತಾರೆ. ನುಗ್ಗೆ ಮರದ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ಈ ಮರಕ್ಕೆ ಹೋಲಿಸಿ ದೊಡ್ಡವರು ತಮಾಷೆಗಾಗಿ ಅಣಕಿಸುತ್ತಾರೆ. ನೆನ್ನೆ ಮೊನ್ನೆ ಇಷ್ಟಿದ್ದೆ ಈ ಹುಡುಗಿ, ಇಂದು ನೋಡಿದರೆ ನುಗ್ಗೆ ಮರದ ರೀತಿ ಬೆಳೆದಿದ್ದಾಳೆ ಎಂದು. ಆದರೆ ನುಗ್ಗೆ ಮರ ಕೇವಲ ತಮಾಷೆಗಾಗಿ ಸೀಮಿತವಲ್ಲ. ಏಕೆಂದರೆ ಬಹಳ ಪ್ರಾಚೀನ ಕಾಲದಿಂದಲೂ ಇದರ ವಿಶೇಷ ಔಷಧೀಯ ಗುಣಗಳಿಂದ ಪ್ರತಿಯೊಬ್ಬರ ಮೆಚ್ಚುಗೆಗೆ ಪಾತ್ರವಾದ ಮರ ಇದು. ಗಾಯ್ಸ್, ನುಗ್ಗೆ ಸೊಪ್ಪಿನ ಹಿನ್ನೆಲೆ ನೋಡೋದಾದರೆ ಹಿಂದಿನ ಕಾಲದಲ್ಲಿನೂ ರಾಜ ಮಹಾರಾಜ ಕಾಲದಲ್ಲಿ ಪಂಡಿತೋತ್ತಮರಿಂದ ಹಿಡಿದು ಇಂದಿನ ಸಾಮಾನ್ಯ ಮನುಷ್ಯರವರೆಗೂ ಎಲ್ಲರೂ ನುಗ್ಗೆ ಮರದ ಮತ್ತು ನುಗ್ಗೆ ಸೊಪ್ಪಿನ ಮಹತ್ವ ಬಲ್ಲವರೇ ಆಗಿದ್ದಾರೆ. ಇಂದು ಜಗತ್ತು ವೈಜ್ಞಾನಿಕ ದೃಷ್ಟಿಯಿಂದ ಎಷ್ಟೇ ಎತ್ತರದಲ್ಲಿ ಇದ್ದರೂ ಕೆಲವೊಂದು ಕಾಯಿಲೆಗಳಿಗೆ ವಿಷಯ ಬಂದಾಗ ಇಂತಹ ವಿಷಯದ ಸತ್ವ ಉಳ್ಳಂತಹ ನಿಸರ್ಗದ ಪ್ರತಿಫಲದ ಮುಂದೆ ತಲೆ ಬಾಗಲೇಬೇಕು. ಇದು ಕೇವಲ ಒಂದು ಉದಾಹರಣೆ ಅಷ್ಟೇ. ಗೈಸ್, ವೈಜ್ಞಾನಿಕ ಭಾಷೆಯಲ್ಲಿ ನುಗ್ಗೆ ಮರವನ್ನು ಮುರಿಂಗಾ ಒಲಿಫೆರಾ ಗಿಡ ಎಂದು ಗುರುತಿಸಲಾಗಿದೆ ಮತ್ತು ಇದನ್ನು ಮುರಿಂಗಾ ಪಂಗಡಕ್ಕೆ ಸೇರಿದ ಮತ್ತು ಮುರಿಂಗಾಸೀ ಕುಟುಂಬದ ಜಾತಿಯವರ ಎಂದು ಗುರುತಿಸಲಾಗಿದೆ. ಇದರಲ್ಲಿರುವ ವಿಶೇಷ ರೀತಿಯ ಔಷಧಿ ಗುಣಗಳಿಂದ ನುಗ್ಗೆ ಸೊಪ್ಪು ತಾಂತ್ರಿಕ ಸೊಪ್ಪು ಎಂದು ಕೆಲವರು ಬಲವಾಗಿ ನಂಬಿದ್ದಾರೆ. ಗಾಯ್ಸ್, 2008ರಲ್ಲಿ ಅಮೆರಿಕದ ಆರೋಗ್ಯ ಸಂಸ್ಥೆಯಾದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಥವಾ NIH ಎಂಬ ಸಂಸ್ಥೆಯು ಕೂಡ ನುಗ್ಗೆ ಸೊಪ್ಪನ್ನು ಇತರರ ಸೊಪ್ಪಿಗೆ ಹೋಲಿಸಿದರೆ ಒಂದು ಬಗೆಯ ವಿಷಯ ಗುಣ ಹೊಂದಿರುವ ಸೊಪ್ಪು ಮತ್ತು ಇದರ ಮೂಲ ಏಷ್ಯಾ ಖಂಡ ಎಂದು ಹೇಳಲಿದೆ. ದಿನ ಕಳೆದಂತೆ ನುಗ್ಗೆ ಸೊಪ್ಪು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಂದು ಅನೇಕ ಆರೋಗ್ಯ ತಜ್ಞರು ಇದರ ಆರೋಗ್ಯಕರ ಗುಣಗಳಿಗೆ ತಲೆಕೆಡಿಸಿಕೊಂಡು ಇದನ್ನು ಸಂಶೋಧನೆಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಗೈಸ್, ಇದರಲ್ಲಿರುವ ವಿಶೇಷ ಔಷಧೀಯ ಗುಣಗಳಿಂದ ಇದು ಬೇರೆ ರಾಷ್ಟ್ರಗಳ ಗಮನಕ್ಕೆ ಎಷ್ಟು ಸೆಳೆದಿತ್ತು ಎಂದರೆ, ಪ್ರಾಚೀನ ಈಜಿಪ್ಟಿನಲ್ಲಿ 4000 ವರ್ಷಗಳ ಹಿಂದೆ ನುಗ್ಗೆ ಸೊಪ್ಪನ್ನು ಅವರ ಔಷಧೀಯ ಪದ್ಧತಿಗಳಿಗೆ ಉಪಯೋಗಿಸಿ ಅದರಿಂದ ಆಗಿದ್ದ ಒಳ್ಳೆಯ ಪರಿಣಾಮಗಳನ್ನು ಗಮನಿಸಿ ನುಗ್ಗೆ ಮರಕ್ಕೆ ಸಾಗರ್ ಅಲ್ ರೌವಕ್ ಅಂದರೆ ಶುದ್ಧ ಸಸ್ಯ ಎಂದು ಅವರ ಭಾಷೆಯಲ್ಲಿ ಹೆಸರಿಟ್ಟಿದ್ದರು. ಗಾಯ್ಸ್, ಇಷ್ಟೆಲ್ಲ ಹಳೆಯ ಇತಿಹಾಸ ಹೊಂದಿರುವ ನುಗ್ಗೆ ಸೊಪ್ಪು ಇಂದಿನ ಔಷಧೀಯ ಉತ್ಪನ್ನಗಳಲ್ಲಿ ಮತ್ತು ಪ್ರಾಣಿಗಳ ಆಹಾರ ಉತ್ಪನ್ನಗಳಲ್ಲಿ ಕೂಡ ಸರಳವಾಗಿ ಬಳಸಲಾಗುತ್ತದೆ. ಇಂದು ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳ ನುಗ್ಗೆ ಮರದ ಎಲೆಗಳನ್ನು ತರಕಾರಿಯ ರೂಪದಲ್ಲಿ ಮತ್ತು ಪ್ರತಿದಿನದ ಆಹಾರದಲ್ಲಿ ಬಳಸುತ್ತಾರೆ. ಅದರಲ್ಲೂ ಆಫ್ರಿಕಾ ದೇಶದಲ್ಲಿ ಹಲವಾರು ಪ್ರದೇಶಗಳಿಂದ ಜನರು ಬರಗಾಲದ ದಿನಗಳಲ್ಲಿ ಕೆಲವು ನುಗ್ಗೆ ಸೊಪ್ಪನ್ನು ತಿಂದು ಜೀವಿಸುತ್ತಿದ್ದಾರೆ. ನುಗ್ಗೆ ಸೊಪ್ಪನ್ನು ನೈಸರ್ಗಿಕ ಆಹಾರ ಬಣ್ಣವಾಗಿ ಸಹ ಉಪಯೋಗ ಮಾಡುತ್ತಿದ್ದಾರೆ ಮತ್ತು ಇಂಡೋನೇಷ್ಯಾದಲ್ಲಿ ಇಂದಿಗೂ ಕೂಡ ನುಗ್ಗೆ ಸೊಪ್ಪನ್ನು ಮಾಟ ಮಂತ್ರ ಮತ್ತು ದುಷ್ಟಶಕ್ತಿಯ ಪ್ರಭಾವದಿಂದ ಬಳಲುತ್ತಿರುವ ಜನರಿಗೆ ರಾಮಬಾಣವಾಗಿ ಉಪಯೋಗಿಸುತ್ತಿದ್ದಾರೆ. ಗಾಯ್ಸ್, ಈ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಹಿನ್ನೆಲೆ ಎಲ್ಲ ತಿಳ್ಕೊಂಡಿದ್ರ. ಮುಂಬರುವ ವಿಡಿಯೋ ವೀಕ್ಷಿಸಿ ಯಾವ್ಯಾವ ರೋಗಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇವಿಸಬೇಕೆಂದು ತಪ್ಪದೇ ತಿಳಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.